ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಕುದೂರು ಗ್ರಾಮದ ಶ್ರೀ ವಿವೇಕಾನಂದ ವಿದ್ಯಾಪೀಠ ಶಾಲೆಯಲ್ಲಿ ಬ್ಲೂ ಡೇ ಆಚರಣೆಯನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಲಕ್ಕೇನಹಳ್ಳಿ ಸದ್ಗುರು ಆಶ್ರಮದ ಶ್ರೀಧರ ಗುರೂಜಿರವರಿಗೆ ಶಾಲೆಯ ಮುಖ್ಯಸ್ಥರಾದ ರಂಗೇಶ್ ಗೌಡರವರು ಪಾದಪೂಜೆಯನ್ನು ನಡೆಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಗುರೂಜಿ ನಮಸ್ತೆ. ಇವತ್ತು ಕುದೂರಿನ ಶ್ರೀ ವಿವೇಕಾನಂದ ವಿದ್ಯಾಪೀಠಕ್ಕೆ ಶಾಲೆಗೆ ತಾವು ಭೇಟಿಯನ್ನು ಕೊಟ್ಟಿದ್ದೀರಾ. ಇಲ್ಲಿನ ಮುಖ್ಯಸ್ಥರಾಗಿರ್ತಕ್ಕಂಥ ರಂಗೇಶ್ ಅವರು ತಮಗೆ ಪಾದಪೂಜೆಯನ್ನು ನೆರವೇರಿಸಿದ್ದಾರೆ. ಮಕ್ಕಳನ್ನು ಕುರಿತು ಒಂದು 4 ಮಾತು. ಶಂಕರಾಚಾರ್ಯರು ಒಂದು ಮಾತು ಹೇಳ್ತಾರೆ, ಪ್ರಥಮಂ ಗುರುಂ ಚ ದ್ವಿತೀಯಂ ದೈವತಂ ಅಂತ. ಅಂದರೆ ಮೊದಲು ಗುರು ತದನಂತರ ದೇವರು ಅಂತ ಹೇಳ್ತಾರೆ. ಯಾರು ಗುರುವನ್ನು ಕಾಣ್ಕೊಳ್ತಾರೋ ಅವರು ಮತ್ತೆ ದೇವ್ರನ್ನ ಹುಡುಕೋ ಅವಶ್ಯಕತೆ ಇಲ್ಲ ಅಂತ. ಶಾಲೆಯಲ್ಲಿ ತುಂಬ ಬದಲಾವಣೆಗಳಾಗ್ತಾಯಿದೆ ಇತ್ತೀಚೆಗಂತೂ. ಶಾಲೆಯಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಮಕ್ಕಳನ್ನ ನಾವು ಹೇಗೆ ಚೆನ್ನಾಗಿ ಬೆಳೆಸ್ತೀವಿ ಮತ್ತು ಅವ್ರನ್ನ ಹೇಗೆ ಪ್ರಾಮುಖ್ಯತವಾಗಿ ಗೌರವ ಕೊಟ್ಟು ನೋಡ್ಕೊಳ್ತೀವಿ, ಮಕ್ಕಳು ಅದನ್ನೇ ಕಲಿಯೋದು ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಅದರಲ್ಲೂ ನಮ್ಮ ರಂಗೇಶ್ ಅವ್ರದ್ದು ಸ್ಕೂಲು ಅಂತ ಬಂದಾಗ ತುಂಬ ದಿನಗಳಿಂದ ಬರಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಎಲ್ಲೂ ಹೋಗೋನಲ್ಲ, ಹಾಗೆಲ್ಲ ಎಲ್ಲೂ ಕೂಡ. ಸೊ ಫಸ್ಟ್ ಟೈಮ್ ಅವ್ರ ಭಕ್ತಿಗೆ ಬರಬೇಕಾಯಿತು. ವಿದ್ಯೆ ಅಂತ ಬಂದಾಗ ನಾನು ಅದೇ ನಮ್ಮ ಟೀಚರ್ಸ್ ಹತ್ರ ಫಸ್ಟ್ ಅದೇ ಮಾತಾಡಿದೆ. ಯಾಕಂದರೆ ಫಸ್ಟ್ ಮಾತಾಡ್ಸಿದ್ದೆ ಅವರಿಗೆ. ಅವ್ರ ಮುಖದಲ್ಲಿ ಇನ್ನೂ ಬೆಳೆಸಬೇಕು ಸ್ಕೂಲು ಅನ್ನೋದೊಂದು ಕಾನ್ಫಿಡೆಂಟ್ ಕಾಣಿಸ್ತಾ ಇದೆ. ಅದು ಹಾಗೆ ನಡೀಲಿ. ಅದು ಹೇಳಿದೆ, ಪ್ರಥಮಂ ಗುರುಂಚ ಅಂತಂದ ಹಾಗೆ ಸರಿಯಾದ ಗುರು ಸಿಕ್ಕಾಗ ಮಕ್ಕಳು ಕೂಡ ಸರಿಯಾದ ಜ್ಞಾನವನ್ನು ಹೊಂದುತ್ತಾರಂತೆ. ಈ ಸ್ಕೂಲಿನ ಅತ್ಯದ್ಭುತ ಜ್ಞಾನ ಹೆಚ್ಚಾಗಲಿ. ವಿವೇಕಾನಂದ ಅವರು ಜ್ಞಾನಕ್ಕೆ ಅಧಿಪತಿ ಅಂತ ಕರಿತೀವಿ. ಆ ಹೆಸರು ಇಟ್ಕೊಂಡಿದ್ದಾರೆ ಈ ಸ್ಕೂಲಿಗೆ, ಈ ಶಾಲೆಗೆ. ಅವರ ಜ್ಞಾನ ಎಲ್ಲ ಮಕ್ಕಳಿಗೂ ಬರಲಿ ಅನ್ನೋದು ನಮ್ಮ ಆಸೆ ಅಷ್ಟೇ.
ಇಷ್ಟು ಸಾಕು. My name is Chiranjeevi. I am studying in LKG. Today I am presenting speech about save water. Water is life. Drinking, bathing, cooking, cleaning, etc. We should never waste water. We should always save water. ಮಾಗಡಿ ತಾಲೂಕು ಕುದೂರಿನ ಶ್ರೀ ವಿವೇಕಾನಂದ ವಿದ್ಯಾಪೀಠದಲ್ಲಿ ಇಂದು ಬ್ಲೂ ಡೇಯನ್ನು ಆಚರಿಸಲಾಗುತ್ತಿದೆ. ನಾವು ನೀಲಿ ದಿನವನ್ನು ಯಾಕೆ ಆಚರಿಸ್ತಿದ್ದೀವಿ ಅಂದರೆ ನೀರಿನ ಮಹತ್ವದ ಬಗ್ಗೆ, ನೀರಿನಿಂದ ನಮಗಾಗುವ ಪ್ರಯೋಜನದ ಬಗ್ಗೆ ಮಕ್ಕಳಿಗೆ ಅರಿವನ್ನು ಮೂಡಿಸುವುದಕ್ಕಾಗಿ ನಾವು ಈ ದಿನದ ವಿಶೇಷತೆಯನ್ನು ಮಕ್ಕಳಿಗೆ ತಿಳಿಸುವುದಕ್ಕಾಗಿ ನಮ್ಮ ಶಾಲೆಯಲ್ಲಿ ಅದ್ಧೂರಿಯಾಗಿ ನಾವು ನೀಲಿ ದಿನವನ್ನು ಆಚರಿಸುತ್ತಿದ್ದೇವೆ. ಇದರಿಂದ ಮಕ್ಕಳಲ್ಲಿ ನೀರಿನ ಮಹತ್ವದ ಅಂಶಗಳು ತಿಳಿದು ಆ ಮಕ್ಕಳು ಇವಾಗಿಂದಲೇ ನೀರನ್ನು ಹೇಗೆ ಸಂರಕ್ಷಣೆ ಮಾಡಬೇಕು, ನಾವು ಯಾವ ರೀತಿ ನೀರನ್ನು ಉಳಿಸ್ಬೇಕು, ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಅನ್ನೋದು ಅವರು ಮನೇಲಿ ಹೋಗಿ ತಮ್ಮ ವಿದ್ಯಾಭ್ಯಾಸವನ್ನು ಅವ್ರು ಹೇಳಿದಾಗ ಅಲ್ಲಿನ ಪೋಷಕರಿಗೂ ಸಹ ನಮ್ಮ ಮಕ್ಕಳಿಗೆ ಇವಾಗಿನಿಂದನೇ ನೀರಿನ ಬಗ್ಗೆ ಅರಿವು ಮತ್ತು ಅದರ ಬುದ್ಧಿವಂತಿಕೆ ಇದೆ ಎನ್ನುವುದು ಪೋಷಕರಿಗೆ ತಿಳಿಯುತ್ತದೆ. ಇದರ ಸಲುವಾಗಿ ನಾವು ನಮ್ಮ ಶಾಲೆಯಲ್ಲಿ ನೀಲಿ ದಿನವನ್ನು ಆಚರಣೆ ಮಾಡುತ್ತಿದ್ದೇವೆ. Namaste, a very good afternoon to everyone. We are from Sri Vivekananda Vidyapita School. I am an assistant teacher here. Along with me, there are my colleagues here. We are celebrating Blue Day today. A Blue Day celebration means the peace, calmness and boundless energy. We teach our students to grow in a boundless energy so that we celebrate this Blue Day in the name of calmness and peace. We teach our students to grow in the name of confidence, and also along with the English classes where we provide them to we teach them communication skills and also to build up confidence. This is a Blue Day celebration. It is a sign of calmness and confidence. Thank you. Good afternoon everyone. My name is Purnima. I am studying in 6th standard. My school is Sri Vivekananda Vidyapita School. School is a foundation of our future. It's where we gain knowledge, learn discipline and discover our true potential. Our teachers and friends help us to shape our personalities and help us to grow into better individual. Let value every moment here and strive to make our school proud. Thank you. ಹಲೋ ನಮಸ್ತೆ. ಇವತ್ತು ವಿವೇಕಾನಂದ ವಿದ್ಯಾಪೀಠ ಶಾಲೆಯಲ್ಲಿ ಬ್ಲೂ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಹೌದು ಆ ಬ್ಲೂ ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ಏನು ಉದ್ದೇಶ ಅದು? ಸರ್ ನಮಸ್ತೆ, ನನ್ನ ಹೆಸರು ಪಲ್ಲವಿ ಅಂತ. ನಮ್ಮ ಶಾಲೆ ಬಂದು ಮಾಗಡಿ ತಾಲೂಕು ಕುದೂರಿನಲ್ಲಿದೆ, ವಿವೇಕಾನಂದ ವಿದ್ಯಾಪೀಠ ಶಾಲೆ. ಮತ್ತು ನಾವು ಇವತ್ತಿನ ದಿನ ನಾವು ನೀಲಿ ದಿನವನ್ನು ಆಚರಿಸ್ತಾ ಇದ್ದೀವಿ. ಇದೇ ರೀತಿ ತುಂಬ ಬಣ್ಣಗಳ ಒಂದು ಪರಿಚಯವನ್ನು ಮಕ್ಕಳಿಗೆ ಮೊದಲು ಬಣ್ಣಗಳ ಪರಿಚಯ ಆಗಬೇಕು ಮತ್ತು ಬಣ್ಣಗಳಲ್ಲಿ ಒಂದು ಥೀಮನ್ನು ಇಟ್ಕೊಂಡು ನಾವು ಒಂದು ದಿನವನ್ನು ಸೆಲೆಬ್ರೇಟ್ ಮಾಡ್ತೀವಿ. ರೆಡ್ ಡೇ ಸೆಲೆಬ್ರೇಟ್ ಮಾಡಿದ್ವಿ, ಡೊನೇಟ್ ಬ್ಲಡ್ ಅಂತ. ಮತ್ತು ಇವತ್ತು ನಾವು ಮಾಡಿರುವಂಥ ಒಂದು ಥೀಮ್ ಏನು ಅಂದರೆ ಸೇವ್ ವಾಟರ್ ಅಂತ, ನೀರನ್ನು ಉಳಿಸಿ ಅಂತ. ಮತ್ತು ನೀವು ನೋಡ್ಬೋದು ನಮ್ಮ ಸುತ್ತಮುತ್ತಲು ನಾವು ಏನು ಇವತ್ತು ಕ್ರಾಫ್ಟ್ ಮಾಡಿದ್ದೀವಿ ಇದೆಲ್ಲದೂ ಕೂಡ ಟೀಚರ್ಗಳೇ, ನಾವೇ ಅದಕ್ಕೆ ಕೂತ್ಕೊಂಡು ಟೀಚರ್ಗಳೇ ಮಾಡಿರುವಂಥದ್ದು. ನೀವು ಇಲ್ಲಿ ನಮ್ಮ
ಶಾಲೆಯಲ್ಲಿ ಒಂದು ಬಂದರೆ ಒಂದು ಬ್ಲೂ ಡೇ ಅನ್ನುವಂಥದ್ದು ಒಂದು ಸಮುದ್ರದ ಒಂದು ಸ್ವರ್ಗವನ್ನೇ ನೋಡ್ಬೋದು. ಎಲ್ಲ ಜಲಚರ ಪ್ರಾಣಿಗಳು ಕೂಡ ನಾವು ಇಲ್ಲಿ ಡಿಸ್ಪ್ಲೇಯಲ್ಲಿ ತೋರಿಸಿದ್ದೀವಿ. ಇದೆಲ್ಲ ಮಕ್ಕಳಿಗೋಸ್ಕರ, ಮಕ್ಕಳಿಗೆ ಗೊತ್ತಾಗಬೇಕು. ಈಗ ನಾವು ನೀರು ನೋಡ್ತೀವಿ, ಬಟ್ ಸಮುದ್ರದ ಕೆಲವೊಂದು ಪ್ರಾಣಿಗಳ ಪರಿಚಯ ಮಕ್ಕಳಿಗೆ ಇರೋದಿಲ್ಲ. ಸೊ ಹಂಗಾಗಿ ಎಲ್ಲ ವಿಶೇಷತೆಗಳನ್ನು ಕೂಡ ನಾವು ಒಂದು ಸಮುದ್ರವನ್ನೇ ಸೃಷ್ಟಿ ಮಾಡಿದ್ದೀವಿ ವಿವೇಕಾನಂದ ಶಾಲೆಯಲ್ಲಿ. ಮತ್ತು ನಿಮ್ಗೆ ಗೊತ್ತಿದೆ ಯಾಕೆ ನಾವು ನೀಲಿ ದಿನವನ್ನು ಸೆಲೆಬ್ರೇಟ್ ಮಾಡಬೇಕು ಅಂದರೆ, ನೀಲಿ ಒಂದು ಶಾಂತಿಯ ಸಂಕೇತ ಅಂತ ಹೇಳ್ತೀವಿ. ಆಕಾಶ ಕೂಡ ನೀಲಿಯಾಗಿದೆ, ಸೂರ್ಯ ಕೂಡ ಮೇಲೆ ಇದ್ದಾನೆ. ಸೊ ಮಕ್ಕಳುಗಳ ಮನಸ್ಸು ಕೂಡ ಹಾಗೆ ನೀಲಿಯಾಗಿ ತಿಳಿ ಬಣ್ಣದಾಗಿ ಇರೋದು ಅನ್ನೋ ಒಂದು ಸಂಕೇತವಾಗಿ ನಾವು ಈ ಸೇವ್ ವಾಟರ್ ಅನ್ನೋ ಒಂದು ಥೀಮನ್ನು ಇಟ್ಕೊಂಡು ನಾವು ಬ್ಲೂ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸರ್. ಗುಡ್ ಆಫ್ಟರ್ನೂನ್ ಎವ್ರಿವನ್. ಮಾಗಡಿ ತಾಲೂಕಿನ ಕುದೂರು ಹೋಬಳಿಯ ವಿವೇಕಾನಂದ ಶಾಲೆ ಇದು ತುಂಬ ಹಳೆಯಿಂದ ವರ್ಷಗಳ ನಂತರ ಇದು ನಡೆದು ಬಂದಿದೆ. ಸುಮಾರು ಒಂದು 15 ವರ್ಷಗಳಿಂದನೂ ಕೂಡ ನಾನು ಈ ಶಾಲೆಯನ್ನು ನೋಡಿದ್ದೀನಿ. ಈ ನಡುವೆ ಅಂದರೆ ಒಂದು 6 ತಿಂಗಳಿಂದ ನಡೆದಿರ್ತಕ್ಕಂಥ ಶಾಲೆನೇ ಬೇರೆ, ಅದ್ರ ಮುಂಚೆ ನಡೆದಿರ್ತಕ್ಕಂಥದ್ದೇ ಬೇರೆ. ಬಟ್ ಈಗ ನಡೆದಿದೆಯಲ್ಲ, ಅದು ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಮಕ್ಳಿಗೂ ಕೂಡ ಅಷ್ಟೇ ಒಂದು ಥೀಮ್ ತೊಗೊಂಡು ಅದರಲ್ಲಿ ಏನಿರುತ್ತೆ ಅನ್ನೋದನ್ನು ಮಕ್ಕಳನ್ನ ನಾವು ಅರ್ಥ ಮಾಡಿಸ್ತೀವಿ. ನೀವು ನೋಡೋ ಹಾಗೆ ಇಲ್ಲಿ ನಾವು ಸೇವ್ ವಾಟರ್ ಬ್ಲೂ ಡೇನ ಸೆಲೆಬ್ರೇಟ್ ಮಾಡಿದ್ರೆ ಸೇವ್ ವಾಟರ್ ಅನ್ನೋ ಕಾರಣಕ್ಕೆ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ. ಪ್ರತಿಯೊಂದು ಕೂಡ ನಾವು ಇದರಲ್ಲಿ ಎಲ್ಲ ಟೀಚರ್ಸು ಕೂಡ ಕೂತ್ಕೊಂಡು ಪ್ರತಿಯೊಂದು ಕೂಡ ಮಾಡಿ, ಮತ್ತು ಮಕ್ಕಳು ಕೂಡ ಕ್ರಿಯೇಟಿವ್ ಆಗಿ ಮಾಡ್ಕೊಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಇವತ್ತು ವಿವೇಕಾನಂದ ಶಾಲೆಯಲ್ಲಿ ಬ್ಲೂ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಬ್ಲೂ ಡೇದು ಥೀಮ್ ಏನಂದರೆ ಸೇವ್ ವಾಟರ್ ಅಂತ. ನಮ್ಮ ಶಾಲೆಯಲ್ಲೂ ಎಲ್ಲ ಮಕ್ಕಳಿಗೆ ಫಿಲ್ಟರ್ ವಾಟರ್ನೇ ಯೂಸ್ ಮಾಡ್ತೀವಿ. ಮತ್ತು ನಾವು ಎಲ್ಲ ಹೇಗೆ ಎಷ್ಟು ನೀರು ಕುಡಿಬೇಕು ದಿನಕ್ಕೆ, ಹೆಂಗೆ ಇರಬೇಕು ಅಂತ ಎಲ್ಲ ಹೇಳ್ಕೊಡ್ತೀವಿ. ಮತ್ತು ನಮ್ಮ ಸರು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಸ್ನೂ ಕೊಟ್ಟಿದ್ದಾರೆ ಶಾಲೆಯಲ್ಲಿ. ಶಾಲೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ರಂಗೇಶ್ ಸರ್. ಮತ್ತು ಎಲ್ಲ ಮಕ್ಕಳು ಕೂಡ ಯಾರನ್ನೂ ನಾವು ಇಗ್ನೋರ್ ಮಾಡಲ್ಲ. ಎಲ್ಲ ಮಕ್ಕಳೂ ಕೂಡ ಕನ್ನಡ ಮೀಡಿಯಮ್ಮಿಂದ ಬಂದಿರೋ ಸ್ಟೂಡೆಂಟ್ಸ್ಗಳಿಗೂ ನೀವು ನಿಮ್ಮಲ್ಲಿ ಕೇಪಬಿಲಿಟಿ ಇದೆ, ನೀವು ಚೆನ್ನಾಗಿ ಮಾಡ್ಬೋದು ಅಂತ ಎನ್ಕರೇಜ್ ಮಾಡಿ ಅವ್ರನ್ನ ಹುರಿದುಂಬಿಸಿ ಮಾಡ್ತಾಯಿದ್ದೀವಿ. ಮತ್ತು ತಿಂಗಳ ಬ್ಲೂ ಡೇ, ಎನ್ವೈರ್ನಮೆಂಟಲ್ ಡೇ, ರೆಡ್ ಡೇ ಈ ಥರ ಸೆಲೆಬ್ರೇಷನ್ ಮಾಡಿ ಮತ್ತು ಎಲ್ಲ ಆ್ಯಕ್ಟಿವಿಟೀಸ್ನ ಮಾಡಿಸ್ತೀವಿ ನಮ್ಮ ಶಾಲೆಯಲ್ಲಿ. ಮಕ್ಕಳು ತುಂಬ ಖುಷಿಯಾಗಿ ಪಾಠ ಕಲ್ತ್ಕೊಂಡು ಹೋಗ್ಬೋದು. ಎಲ್ಲರಿಗೂ ನಮಸ್ಕಾರ. ನಾನು 2012ನೇ ಇಸ್ವಿಗೆ ಈ ಸ್ಕೂಲಿಗೆ ಜಾಯ್ನ್ ಆಗಿದೆ. ನಾನು 10 ವರ್ಷದಿಂದ ಈ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟು ಇದ್ದಂಥ ಸ್ಕೂಲ್ಗೂ ಈಗ ಇಯರ್ಗೂ ಸ್ಕೂಲ್ಗೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಅಂದರೆ ನಾವು ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ಫಸ್ಟೆಲ್ಲ ಮಾಡ್ತಾ ಇರಲಿಲ್ಲ. ಈಗಂತೂ ಈ ಥರ ಆ್ಯಕ್ಟಿವಿಟೀಸ್ ನೋಡಿ ವಿವೇಕಾನಂದ ಸ್ಕೂಲ್ ಎಲ್ಲೋ ಇದೆ ಇವಾಗ. ಫಸ್ಟೆಲ್ಲ ವಿವೇಕಾನಂದ ಸ್ಕೂಲ್ ಮುಚ್ಚಾಯಿತು ಅನ್ನೋ ಲೆವೆಲ್ಗೆ ಮಾತಾಡ್ತಾಯಿದ್ರು. ವಿವೇಕಾನಂದ ಸ್ಕೂಲ್ ಯಾವ ಸ್ಕೂಲ್ಗೂ ಕಮ್ಮಿ ಇಲ್ಲ ಅನ್ನೋ ಲೆವೆಲ್ಗೆ ರಂಗೇಶ್ ಸರ್ ಈ ಸ್ಕೂಲ್ನ ತೊಗೊಂಡು ಬಂದರು. ಥ್ಯಾಂಕ್ ಯು ಸರ್ ಅದಕ್ಕೆ. ಮತ್ತು ಮಕ್ಕಳಿಗೆ ನಾವು ಗೇಟಿಂದ ಒಳಗಡೆ ಬರ್ತಿದ್ದಂಗೆ ಮಕ್ಕಳು ನಮಸ್ತೆ ಅಂತ ಹೇಳ್ತವೆ. ಸೊ ಫಸ್ಟು ನಾವು ಅದನ್ನೆಲ್ಲ ಇಟ್ಕೊಂಡಿರಲಿಲ್ಲ. ಗುಡ್ ಮಾರ್ನಿಂಗ್ ಅಂತ ಹೇಳೋರು ಹೋಗ್ಬಿಡೋರು ಅಷ್ಟೇ. ಈಗ ಕೈ ಮುಗಿದು ನಮಸ್ತೆ ಮಾಡ್ತವೆ ಮಕ್ಕಳು. ಈ ಥರ ವಾತಾವರಣ ಸೃಷ್ಟಿ ಮಾಡಿದಂಥ ಈ ಮ್ಯಾನೇಜ್ಮೆಂಟ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್.
ಎಲ್ಲರಿಗೂ ನಮಸ್ಕಾರ. ಮಾಗಡಿ ತಾಲೂಕು ಕುದೂರಿನಲ್ಲಿ ವಿವೇಕಾನಂದ ಸ್ಕೂಲ್, ನಾನು ನಮ್ಮ ರಂಗೇಶ್ ಸರ್ ಇಬ್ಬರು ಫಸ್ಟೇ ಬಂದು ನೋಡಿದಾಗ ಸ್ಕೂಲ್ ನೀವು ತಗೋತಾ ಇದ್ದೀರಂತೆ, ಏನು ತಗೋತಾ ಇದ್ದೀರಾ ಸ್ಕೂಲ್ನ? ಆ ಸ್ಕೂಲಲ್ಲಿ ಏನೂ ಇಲ್ಲ, ಎಲ್ಲ ಮಕ್ಕಳೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಾರೆ, ಟೀಚರ್ಸ್ ಇಲ್ಲ, ಮ್ಯಾನೇಜ್ಮೆಂಟು ಸರಿಯಾಗಿ ಮೇಂಟೆನೆನ್ಸ್ ಮಾಡಿಲ್ಲ. ನೀವು ಹೆಂಗೆ ತಗೋತಾ ಇದ್ದೀರಾ ಅಂತ ನನಗೆ ಸುಮಾರು ಫೋನ್ ಕಾಲ್ಗಳು ಬಂತು. ಅದೇ ಸ್ಕೂಲನ್ನು ಇವತ್ತು ನಮ್ಮ ರಂಗೇಶ್ ಸರು ಮತ್ತು ನಮ್ಮ ಪಲ್ಲವಿ ಮೇಡಮ್ HM ಇಬ್ಬರು ಸಹಕಾರದಿಂದ ಇವತ್ತು ಕುದೂರಿನಲ್ಲಿ ವಿವೇಕಾನಂದ ಸ್ಕೂಲ್ ಯಾಕೆ ತಗೋತಾ ಇದ್ದೀರಾ ಅಂತಿದ್ದಾರಲ್ಲ, ಇವತ್ತು ವಿವೇಕಾನಂದ ಸ್ಕೂಲ್ ಈ ಮಟ್ಟಕ್ಕೆ ಇದೆಯಂತೆ ಅಂತ ಅವ್ರು ನನಗೆ ಹೇಳ್ತಾವ್ರೆ. ಆ ಮಟ್ಟಕ್ಕೆ ನಮ್ಮ ಸರ್ ವಿವೇಕಾನಂದ ಸ್ಕೂಲ್ನ ಬೆಳೆಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಮೇಡಮ್ ತುಂಬ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ ಸರ್ಗೆ. ಪ್ರತಿಯೊಂದು ಆ್ಯಕ್ಟಿವಿಟೀಸು ಮತ್ತು ಸೆಲೆಬ್ರೇಷನ್ಸು, ಬ್ಲೂ ಡೇ ಲಾಸ್ಟ್ 2 ಮಂತ್ ಬ್ಯಾಕಲ್ಲಿ ನಾವು ರೆಡ್ ಡೇ ಕೂಡ ಸೆಲೆಬ್ರೇಟ್ ಮಾಡಿದರು. ಇವತ್ತು ಬ್ಲೂ ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ದೀಪಾವಳಿನೂ ಸಹ ನಾವು ನಮ್ಮ ಸ್ಕೂಲಲ್ಲಿ, ಇಡೀ ಸ್ಕೂಲ್ನ ಇಲ್ಲಿ ಕುದೂರಿನಲ್ಲಿ ಯಾವುದೇ ಸ್ಕೂಲ್ನಲ್ಲೂ ದೀಪಾವಳಿ ಕಾರ್ಯಕ್ರಮ ಮಾಡಿರಲಿಲ್ಲ. ನಮ್ಮ ಮೇಡಮ್ ದೀಪಾವಳಿ ಹಬ್ಬನೂ ಕೂಡ ಮಕ್ಕಳನ್ನ ಮತ್ತು ಪೇರೆಂಟ್ಸ್ನೆಲ್ಲರನ್ನು ಕರೆಸಿ ದೀಪಾವಳಿ ಸೆಲೆಬ್ರೇಷನ್ನು ಕೂಡ ಸ್ಕೂಲಲ್ಲೇ ಮಾಡಿದ್ದಾರೆ. ಇವತ್ತಿಗೂ ನಾವು ಲಾಸ್ಟ್ ಇಯರ್ ಇವತ್ತಿಗೂ ಕುದೂರಿನಲ್ಲಿ ವಿವೇಕಾನಂದ ಸ್ಕೂಲ್ ಅಂದರೆ ಒಂದು ನೇಮ್ ಆಗಿದೆ. ಈಗ ಇದೇ ಥರ ನಡೆಸ್ಕೊಂಡು ಹೋಗ್ತಾರೆ ಅಂತ ನಾವು ಪೇರೆಂಟ್ಸ್ಗೆ ಮತ್ತು ಮಕ್ಕಳಿಗೆ ಒಂದು ಭರವಸೆನ ಕೊಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಮಕ್ಕಳು ಮತ್ತು ನಮ್ಮ ಟೀಚರ್ಸು ಎಲ್ಲ ವಿವೇಕಾನಂದ ಸ್ಕೂಲಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ ಅಂದರೆ ಅದು ಗೌರವ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಅಂಥದ್ದು. ಇಲ್ಲಿ ಗೇಟಿಂದ ಒಳಗಡೆ ಬಂದರೆ ಒಂದು ಶಕ್ತಿ ಅಂತ ಇದಾಗುತ್ತೆ ನಮಗೆ. ನಾವು ಆಚೆಯಿಂದ ಒಳಗಡೆ ಬಂದಾಗ ನಾವು ನಮ್ಮ ಸಂಬಂಧಗಳು ಏನೇ ಆಚೆ ಇದ್ದರೂ ನಾವು ಅವೆಲ್ಲ ಮರ್ತೋಗಿ ಇಲ್ಲೇ ಒಂದು ಕುಟುಂಬವನ್ನು ನಾವು ಕಾಣ್ತಾ ಇದ್ದೀವಿ. ಆ ಥರ ಭಾವನೆ ನಮ್ಮಲ್ಲಿ ಬೆಳೆಸ್ಕೊಂಡಿದ್ದೀವಿ. ನಾವು ಮಕ್ಕಳು ಕೂಡ ಅವರು ಪೇರೆಂಟ್ಸ್ನ ನೆನಪಿಸ್ಕೊಳ್ಳಲ್ಲ, ನಾವು ನಮ್ಮ ಮನೆಯವ್ರನ್ನ ನೆನಪಿಸ್ಕೊಳ್ಳಲ್ಲ. ಆ ಥರ ಒಂದು ಕುಟುಂಬದವ್ರ ಥರ ಇದ್ದೀವಿ. ಆದರೂ ಇಲ್ಲಿ ಒಂದು ವಿವೇಕಾನಂದ ಸ್ಕೂಲಲ್ಲಿ ಒಂದು ಶಕ್ತಿ ಇದೆ ಅಂತಲೇ ಹೇಳ್ಬೋದು. ಅದು ವಿವೇಕಾನಂದ ಅವರ ನೇಮಲ್ಲಿ ಆ ಒಂದು ಅವಿವೇಕದಿಂದ ವಿವೇಕದೆಡೆಗೆ ಹೋಗೋವಂಥ ಒಂದು ದಾರಿ ಮಾರ್ಗ ಇದೆ ಅಂತ ಇಲ್ಲಿ ಒಂದು ಸಾಬೀತುಪಡಿಸ್ತೀವಿ ನಾವು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.